ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, KCC ಟಾಕ್ಸ್ಗೆ ಸ್ವಾಗತ. ಪೌಡರ್ ಈ ಸಿನಿಮಾವನ್ನು ಜನಾರ್ದನ್ ಚಿಕ್ಕಣ್ಣರವರು ನಿರ್ದೇಶನ ಮಾಡಿದ್ದಾರೆ. ಹಾಗೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಎರಡು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಕೊಟ್ಟು ಚೇತರಿಸಿಕೊಳ್ಳುತ್ತಿರುವ ಸಮಯದಲ್ಲಿ ಪೌಡರ್ ಸಿನಿಮಾ ಕೂಡ ಅತ್ಯುತ್ತಮವಾಗಿ ರಿಲೀಸ್ ಆಗಿದೆ. ಸುಮಾರು 6 ವರ್ಷಗಳ ಹಿಂದೆ ಗುಲ್ಟು ಸಿನಿಮಾವನ್ನು ನಿರ್ದೇಶನ ಮಾಡಿದಂತಹ ಜನಾರ್ದನ್ ಚಿಕ್ಕಣ್ಣರವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ. ಹಾಗೆ ಸಿನಿಮಾದಲ್ಲಿ ದಿಗಂತ್, ಧನ್ಯ ರಾಮ್ಕುಮಾರ್, ಶರ್ಮಿಳಾ ಮಾಂಡ್ರೆ, ರಂಗಾಯಣ ರಘು, ಗೋಪಾಲ ದೇಶಪಾಂಡೆ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಹಾಗೆ ಈ ಸಿನಿಮಾಗೆ KRJ ಸ್ಟುಡಿಯೋಸ್ ರವರು ನಿರ್ಮಾಣ ಮಾಡಿದ್ದಾರೆ. ನವರಸ ನಾಯಕ ಜಗ್ಗೇಶ್ ರವರ ಪಾತ್ರ ಪರಿಚಯ ಮಾಡಿಕೊಡುವುದರಿಂದ ಪೌಡರ್ ಸಿನಿಮಾದ ಕತೆ ಶುರುವಾಗುತ್ತದೆ. ದಿಗಂತ್ ಅಂದರೆ ಸೂರ್ಯ ಎಂಬ ಪಾತ್ರದಲ್ಲಿ ದಿಗಂತ್ ರವರು ಕಾಣಿಸಿಕೊಂಡಿದ್ದಾರೆ. ಸೂಪರ್ ಮಾರ್ಕೆಟ್ನಲ್ಲಿ ಕೆಲಸ ಮಾಡುವಂತಹ ಹುಡುಗನಾಗಿ ಕಾಣಿಸಿಕೊಂಡಿರುವಂತಹ ದಿಗಂತ್ ರವರು. ಹಾಗೆ ಧನ್ಯ ರಾಮ್ಕುಮಾರ್ ರವರು ನಿತ್ಯ ಎಂಬ ಪಾತ್ರದಲ್ಲಿ ನರ್ಸಾಗಿ ಕಾಣಿಸಿಕೊಂಡಿದ್ದಾರೆ. ಹಾಗೆ ಇಬ್ಬರ ನಡುವೆ ಪ್ರೀತಿ ಮುರಿದು ಬಿದ್ದಿರುತ್ತದೆ, ಮತ್ತೆ ಅದು ಕೂಡಿಕೊಂಡಿರುತ್ತದೆ. ಈ ಬದುಕು ಸಾಕಾಗಿದೆ, ಜೀವನದಲ್ಲಿ ಹೇಗಾದರೂ ಮಾಡಿ ದುಡ್ಡು ಮಾಡಬೇಕು ಅಂತ ಸೂರ್ಯ ಹಾಗೂ ನಿತ್ಯ ಹಾಗೂ ಗೆಳೆಯ ಅನಿರುದ್ಧ್ ರವರು ನಿರ್ಧಾರ ಮಾಡುತ್ತಾರೆ. ಇಂತಹ ಆಲೋಚನೆಯಲ್ಲಿದ್ದ ಮೂವರಿಗೆ ಪೌಡರ್ ಕೂಡ ಸಿಗುತ್ತದೆ. ಆ ಪೌಡರ್ ಸಿಕ್ಕ ನಂತರ ಮುಂದೇನಾಗುತ್ತದೆ ಅನ್ನೋದೇ ಈ ಸಿನಿಮಾದ ಕಥೆಯಾಗಿದೆ. ಹಾಗೆ ಸಿನಿಮಾದಲ್ಲಿ ಪಾತ್ರ ಪರಿಚಯಗಳು ನೋಡುವುದಾದರೆ ತುಂಬ ಹೈಲೈಟ್ ಆಗಿ ತುಂಬ ಎಳೆದಿದ್ದಾರೆ ಅಂತ ಹೇಳಬಹುದು. ಹಾಗೆ ಈ ಸಿನಿಮಾದಲ್ಲಿ ನಮ್ಮ ನಾಗಭೂಷಣ್ ರವರ ಕ್ಯಾರೆಕ್ಟರ್ ಕೂಡ ತುಂಬ ಪ್ರಮುಖ ಪಾತ್ರವಾಗಿರುತ್ತದೆ. ಈ ಬ್ರೂಸ್ಲಿ ಯಾರು? ಈ ಬ್ರೂಸ್ಲಿಯಿಂದ ಈ ಪೌಡರ್ ಏಕೆ ಇಂಡಿಯಾಗೆ ಬರುತ್ತದೆ? ಹಾಗೆ ಇಂಡಿಯಾಗೆ ಬಂದ ನಂತರ ಆ ಪೌಡರ್ ಎಲ್ಲಿ ಮಿಸ್ ಆಗುತ್ತದೆ? ಅದರಿಂದ ಆಗುವಂಥ ಅನಾಹುತಗಳು ಏನು ಎಂಬುದನ್ನು ನೀವು ಸಿನಿಮಾದಲ್ಲಿಯೇ ನೋಡಿ ತಿಳಿಯಬೇಕು. ಹಾಗೆ ಪಾತ್ರ ಹೇಗಿದೆ, ಯಾರ ಪಾತ್ರಗಳು ಹೇಗಿವೆ ಎಂದು ನೋಡುವುದಾದರೆ ಪೌಡರ್ ಸಿನಿಮಾದಲ್ಲಿ ದಿಗಂತ್ ರವರು ಸೂಪರ್ ಮಾರ್ಕೆಟ್ನಲ್ಲಿ ಕೆಲಸ ಮಾಡುತ್ತಿರುತ್ತಾನೆ. ಹಾಗೆ ನರ್ಸ್ ಪಾತ್ರದಲ್ಲಿ ಧನ್ಯ ರಾಮ್ಕುಮಾರ್ ರವರು ಇದ್ದರೆ, ಶರ್ಮಿಳಾ ಮಾಂಡ್ರೆ ರವರು ಮೇಕಪ್ ಆರ್ಟಿಸ್ಟ್ ಆಗಿ ಇವರು ಮೇಕಪ್ ಮಲ್ಲಿಕಾ ಅಂತ ಫೇಮಸ್ ಆಗಿ ಸಿನಿಮಾದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಹಾಗೆ ರಂಗಾಯಣ ರಘುರವರು ಅಣ್ಣಾಜಿ ಎಂಬ ಪಾತ್ರದಲ್ಲಿ ಕಾಣಿಸಿಕೊಂಡರೆ, ಗೋಪಾಲ ದೇಶಪಾಂಡೆ ರವರು ಸುಲೈಮಾನ್ ಎಂಬ ಪಾತ್ರದಲ್ಲಿ ಕಾಣಿಸಿಕೊಂಡು ಈ ಇಬ್ಬರು ಡ್ರಗ್ ಡೀಲರ್ಗಳಾಗಿ ಕಾಣಿಸಿಕೊಂಡಿದ್ದಾರೆ. ಹಾಗೆ ಜೊತೆಗೆ ನಾಗಭೂಷಣ್ ಈ ಸಿನಿಮಾಗೆ ಪ್ರಮುಖ ಹಂತದಲ್ಲಿ ಟ್ವಿಸ್ಟ್ ಕೊಡುವಂತಹ ಕ್ಯಾರೆಕ್ಟರ್ ಅನ್ನು ಮಾಡಿದ್ದಾರೆ. ಹಾಗೆ ಹಾಸ್ಯ ಪಾತ್ರದಲ್ಲಿ ನಮ್ಮ ರವಿಶಂಕರ್ ಗೌಡರವರು ಕಾಣಿಸಿಕೊಂಡಿದ್ದಾರೆ. ಹಾಗೆ ಈ ಸಿನಿಮಾದಲ್ಲಿ ಬರುವ ಎಲ್ಲ ಕಲಾವಿದರ ನಟನೆಯೂ ಕೂಡ ಇಷ್ಟವಾಗುತ್ತದೆ. ಆದರೆ ತಮಗೆ ಕೊಟ್ಟಿರುವ ಪಾತ್ರದ ಮೂಲಕ ಎಲ್ಲರ ಗಮನ ಸೆಳೆಯುತ್ತಾರೆ. ಸಿನಿಮಾದಲ್ಲಿ ಲಾಜಿಕ್ಕಿಂತ ಹೆಚ್ಚಾಗಿ ಪ್ರೇಕ್ಷಕರನ್ನು ನಗಿಸಬೇಕು ಅಂತ ಹೆಚ್ಚು ಶ್ರಮ ಹಾಕಿದ್ದಾರೆ ಅಂತ ಹೇಳಬಹುದು. ಆದರೆ ಗುಲ್ಟು ಅಂತ ಸಿನಿಮಾ ಮಾಡಿದ್ದ ನಿರ್ದೇಶಕರು ಇಲ್ಲಿ ಮನರಂಜನೆಯ ಕಡೆಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಆದರೆ ಡಾಕ್ಟರ್ ಬ್ರೋ ಸ್ಟೈಲ್ನಲ್ಲಿ ನಾಗಭೂಷಣ್ ರವರು ಎಂಟ್ರಿ ಕೊಡುವಂತಹ ಕಿಕ್ ಕೂಡ ತುಂಬ ಸಖತ್ತಾಗಿರುತ್ತದೆ. ಆದರೆ ಫಸ್ಟ್ ಹಾಫ್ ಬೇಗನೆ ಮುಗಿದು ಹೋಗುತ್ತೆ ಅಂತ ಅನಿಸಿದರೂ ಕೂಡ ಸೆಕೆಂಡ್ ಹಾಫ್ ಗೊಂದಲ ಸೃಷ್ಟಿಸುತ್ತದೆ. ಈ ಸಿನಿಮಾದಲ್ಲಿ ಬಳಸಿರುವಂಥ VFX ಕೂಡ ತುಂಬ ಗಮನ ಸೆಳೆಯುತ್ತದೆ. ಹಾಗೆ ಪೌಡರ್ ಸಿನಿಮಾದ ನೆಗೆಟಿವ್ ಪಾಯಿಂಟ್ಸ್ ಏನೆಂದರೆ, ಜನಾರ್ದನ್ ಚಿಕ್ಕಣ್ಣರವರ ನಿರ್ದೇಶನದ ಪೌಡರ್ ಸಿನಿಮಾದ ಸೆಕೆಂಡ್ ಹಾಫ್ ನೆಗೆಟಿವ್ ಅಂಶಗಳಲ್ಲೊಂದು ಅಂತ ಹೇಳಬಹುದು. ಇಲ್ಲಿ ಜನರನ್ನು ಸಿನಿಮಾ ಎಂಗೇಜಿಂಗ್ ಆಗಿ ಇಡುವುದಿಲ್ಲ. ಮಧ್ಯದಲ್ಲಿ ಬರುವ ಒಂದಿಷ್ಟು ಕಾಮಿಡಿ ಹಾಗೂ ಪಂಚಿಂಗ್ ಡೈಲಾಗ್ಗಳು ತುಂಬ ಕಿಕ್ ಕೊಡುತ್ತವೆ, ಆದರೆ ಅದು ಬಿಟ್ಟರೆ ಹೆಚ್ಚು ಮಜಾ ಕೊಡುವುದಿಲ್ಲ. ಈ ಸಿನಿಮಾದಲ್ಲಿ ನೆನಪಿನಲ್ಲಿ ಉಳಿಯುವಂಥ ಮ್ಯೂಸಿಕ್ ಕೂಡ ಇಲ್ಲ ಅಂತ ಹೇಳಬಹುದು. ಈ ಕಾರಣಕ್ಕೆ ಜನರಿಗೆ ಮಧ್ಯೆ ರಿಲ್ಯಾಕ್ಸ್ ಸಿಗುವುದಿಲ್ಲ ಅಂತ ಕೂಡ ಹೇಳಬಹುದು. ಒಟ್ಟಾರೆಯಾಗಿ ಪೌಡರ್ ಸಿನಿಮಾ ಯುವ ಸಮುದಾಯವನ್ನು ಗಮನದಲ್ಲಿಟ್ಟುಕೊಂಡೇ ಮಾಡಿದಂತೆ ಇದೆ. ಆದರೆ ಚಿತ್ರಕಥೆ ಇನ್ನೂ ಸ್ವಲ್ಪ ತುಂಬ ಎಂಗೇಜಿಂಗ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತಿತ್ತು. ಹಾಗೆ ಜನರು ಥಿಯೇಟರ್ಗೆ ಮುಗಿಬಿದ್ದು ಸಿನಿಮಾ ನೋಡುತ್ತಿದ್ದರು ಅಂತ ಅನಿಸುತ್ತದೆ. ಆದರೆ ಸಿನಿಮಾದ ಕ್ಲೈಮ್ಯಾಕ್ಸ್ ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆದರೆ ಸಿನಿಮಾದ ಕೊನೆಯಲ್ಲಿ ಜಗ್ಗೇಶ್ ಕೊಡುವಂಥ ಟ್ವಿಸ್ಟ್ ಕೂಡ ಸಿನಿಮಾ ಪ್ರಿಯರಿಗೆ ಇಷ್ಟವಾಗದೇ ಇರಬಹುದು ಹಾಗೂ ಆಗಬಹುದು. ಈ ಸಿನಿಮಾ ಪೌಡರ್ ಅಲ್ಲದೆ ಪೌಡರ್ 2 ಅಂತ ಬೇರೆ ಲಾಸ್ಟಿಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟು ನಮಗೆ ತಲೆಗೆ ಹುಳ ಬಿಟ್ಟಿದ್ದಾರೆ ಅಂತ ಹೇಳಬಹುದು. ಒಟ್ಟಾರೆಯಾಗಿ ಈ ಸಿನಿಮಾ ಅವರೇಜ್ ಅಂತ ಹೇಳಬಹುದು. ಮೊದಲ ಬಾರಿಗೆ ನೋಡಿದವರಿಗೆ ಏನೂ ಅನಿಸುವುದಿಲ್ಲ, ಮತ್ತೆ ಮತ್ತೆ ನೋಡುವುದಕ್ಕಂತೂ ಈ ಸಿನಿಮಾ ಆಗುವುದಿಲ್ಲ ಅಂತ ಹೇಳಬಹುದು.
ಒಟ್ಟಾರೆಯಾಗಿ ಈ ಸಿನಿಮಾ ಅಬವ್ ಅವರೇಜ್ ಅಂತ ಕೂಡ ಹೇಳಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮಗೆ ಸಿನಿಮಾ ನೋಡಿದವರು ಸಿನಿಮಾ ಹೇಗಿತ್ತು ಎಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನಷ್ಟು ಸಿನಿಮಾಗಳ ಮಾಹಿತಿಗಳಿಗಾಗಿ ಮತ್ತು ವಿಮರ್ಶೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರ.